ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ರುಚಿಯಾಗಿ ಕಡಿಮೆ ಸಮಯದಲ್ಲಿ ತುಂಬಾ ಸುಲಭವಾಗಿ ಈ ಹಪ್ಪಳ ರೆಸಿಪೀಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ರಾಗಿ ಹಪ್ಪಳ ಹಾಗೇನೆ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಹಪ್ಪಳ, ಅದೇ ತರಾನೇ ಅಕ್ಕಿನ ರೇಷನ್ ಅಕ್ಕಿ ಬರುತ್ತೆ ಅಲ್ವಾ, ಆ ಅಕ್ಕಿನ ಉಪಯೋಗಿಸ್ಕೊಂಡು ಹಪ್ಪಳ, ಹಾಗೇನೆ ಸಬ್ಬಕ್ಕಿನ ಉಪಯೋಗಿಸ್ಕೊಂಡು ಹಪ್ಪಳ, ಹಾಗೇನೆ ಟೊಮೊಟೊ ಹಪ್ಪಳ ಎಲ್ಲಾನು ಸಹ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಒಂದು ವರ್ಷಕ್ಕೆ ಆಗುವಷ್ಟು ಈ ರೀತಿ ಡಿಫ್ರೆಂಟ್ ಆಗಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಯಾವ ಸಾಂಬಾರ್ಗೆ ಯಾವ್ದು ಬೇಕು ಅಂತ ನೋಡ್ಕೊಂಡು ಹಾಕೊಂಡು ತಿನ್ಕೋಬಹುದು. ತುಂಬಾ ಚೆನ್ನಾಗಿರತ್ತೆ. ಸೊ ಮೊದಲನೇದಾಗಿ ನಾವಿಲ್ಲಿ ರಾಗಿ ಹಪ್ಪಳನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಈ ರೀತಿ ಒಂದು ಮಿಕ್ಸರ್ ಜಾರ್ ತಗೊಂಡದಕ್ಕೆ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ 1/4 ಕಪ್ನಷ್ಟು ಸಬ್ಬಕ್ಕಿನ ಹಾಕೊಳ್ಳಿ. ಚಿಕ್ಕ ಸಬ್ಬಕ್ಕಿ ಅಥವಾ ದೊಡ್ಡ ಸಬ್ಬಕ್ಕಿ ಯಾವ್ದಾದ್ರು ಹಾಕೊಳ್ಬಹುದು. ಈಗ ಇದನ್ನ ನೈಸಾಗಿ ಎಷ್ಟಾದ್ರೆ ಅಷ್ಟು ಪೌಡರ್ ಮಾಡ್ಕೊಳ್ಬೇಕು. ಈ ತರ ರವೆ ರೀತಿ ಇದ್ರೂ ಪರವಾಗಿಲ್ಲ, ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಮತ್ತೆ ಒಂದು ದೊಡ್ಡ ಬೌಲ್ ತಗೊಂಡದ್ರಲ್ಲಿ 1 ಕಪ್ ತುಂಬಾ ರಾಗಿ ಹಿಟ್ಟನ್ನ ಹಾಕೊಳ್ಳಿ. ಮತ್ತೆ ಇದಕ್ಕೆ ನಾವು ಸಬ್ಬಕ್ಕಿನ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಹಾಕೊಂಡು 2 ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಇದನ್ನ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಬೌಲ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಮತ್ತೆ ನೋಡಿ, ಈ ರೀತಿ ಸ್ವಲ್ಪ ಆದಷ್ಟು ದೊಡ್ಡ ಸೈಜಿನ ಪಾತ್ರೆನ ತಗೊಳ್ಳಿ. ಅದರಲ್ಲಿ ಅದೇ ಕಪ್ ಅಳತೆಯಲ್ಲಿ 9 ಕಪ್ನಷ್ಟು ನೀರನ್ನ ಹಾಕೊಳ್ಳಿ. 10 ಕಪ್ ತನಕನೂ ಹಾಕೊಳ್ಬಹುದು ಬೇಕಾದ್ರೆ. ಈ ರೀತಿ ಕರೆಕ್ಟ್ ಆಗಿ ನೀರ್ನಲ್ತೆ ನೋಡ್ಕೊಳ್ಳಿ. 1 ಕಪ್ ರಾಗಿ ಹಿಟ್ಟಿಗೆ 1/4 ಕಪ್ನಷ್ಟು ಸಬ್ಬಕ್ಕಿ, 9 ಕಪ್ನಷ್ಟು ನೀರು ಕರೆಕ್ಟ್ ಆಗಿ ಸರಿ ಹೋಗುತ್ತೆ. ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ರೀತಿ ನಾನಿಲ್ಲಿ 9 ಕಪ್ನಷ್ಟು ನೀರನ್ನ ಹಾಕೊಂಡಿದ್ದೀನಿ. ಈಗ ಈ ಪಾತ್ರೆನ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ನೀರನ್ನ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಈ ನೀರು ಕಾಯೋಷ್ಟರಲ್ಲಿ ನಾವೀಗ ಸ್ವಲ್ಪ ಚಿಕ್ಕದಾಗಿ ಮಸಾಲೆ ರುಬ್ಕೊಳ್ಳೋಣ. ಈ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಅಥವಾ ಒಣಗಿದ ಮೆಣಸಿನಕಾಯಿ ಯಾವ್ದಾದ್ರು ಹಾಕೊಳ್ಬಹುದು. ಹಾಗೇನೆ ಒಂದ್ 2ರಿಂದ 3 ಇಂಚ್ ಆಗುವಷ್ಟು ಶುಂಠಿ ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಫ್ಲೇವರು. ಈಗ ಇದನ್ನ ತರಿತರಿಯಾಗಿ ರುಬ್ಬಿಟ್ಟು ಇದೇ ಬೌಲ್ಗೆ ಹಾಕೊಳ್ಳಿ. ಮತ್ತೆ ಇದಕ್ಕೇನೆ ಸ್ವಲ್ಪ ಓಂಕಾಳು, ಹಾಗೇನೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪು. ಸೊ ಇಷ್ಟೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇನ್ನೂ ಇದ್ರ ಜೊತೆಗೆ ಬೇಕು ಅಂತಂದ್ರೆ ಎಳ್ಳನ್ನ ಹಾಕೊಳ್ಬಹುದು, ಇನ್ನು ರುಚಿಯಾಗಿ ಬರುತ್ತೆ. ಈ ರೀತಿ ಇದೆಲ್ಲಾನು ಮಿಕ್ಸ್ ಮಾಡ್ಕೊಂಡು ಈ ಬೌಲ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನೋಡಿ, ಇನ್ನೊಂದ್ ಕಡೆ ನಮ್ಗೆ ನೀರು ಕೂಡ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಿದೆ. ಆಗ ಗ್ಯಾಸ್ನ ಕಡಿಮೆ ಉರಿ ಇಟ್ಕೊಂಡು ಈ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದೆಲ್ಲಾನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡುವಾಗ ಗ್ಯಾಸ್ನ ಮೀಡಿಯಂ ಟು ಹೈ ಫ್ಲೇಮ್ ಮಧ್ಯದಲ್ಲೇನೆ ಇಟ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು. ಇದು ನಮ್ಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆಗ ಕೈ ಬಿಡದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಇಲ್ಲಾಂದ್ರೆ ತಲ ಅಂಟೋ ಚಾನ್ಸ್ ಇರುತ್ತೆ. ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಟೋಟಲ್ ಆಗಿ 8ರಿಂದ 9 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಬೆಂದೋಗ್ಬಿಡತ್ತೆ. ಈ ತರ ನೀವು ನೋಡ್ಬೋದು, 8-9 ನಿಮಿಷ ಆದ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ಆಗಿರತ್ತೆ. ಹಾಗೇನೆ ಚೆನ್ನಾಗಿ ನಮ್ಗೆ ಬೆಂದಿರತ್ತೆ. ಈ ತರ ಕನ್ಸಿಸ್ಟೆನ್ಸಿಗೆ ಇದು ಬಂದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ಈ ಬೌಲ್ನ ಪಕ್ಕಕ್ಕೆ ಇಟ್ಕೊಂಡು ಇದ್ರಲ್ಲಿ ನಾನು ಒಂದು ಅರ್ಧ ಹಿಟ್ಟನ್ನ ಸಪರೇಟ್ ಒಂದು ಚಿಕ್ಕ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಈ ತರ ನಾವು 2 ಪಾತ್ರೆಯಲ್ಲಿ ಹಾಕಿಟ್ರೆ ನಮ್ಗೆ ಬೇಗನೆ ತಣ್ಣಗಾಗತ್ತೆ. ಇದು ಸ್ವಲ್ಪ ಒಂದು ಅರ್ಧ ಭಾಗ ತಣ್ಣಗಾದ ನಂತರ ನಾವು ಸಂಡಿಗೆ ಅಥವಾ ಹಪ್ಪಳನ ಮಾಡ್ಕೊಳ್ಬಹುದು. ನಾನಿಲ್ಲಿ ಈ ಕಾಟನ್ ಬಟ್ಟೆ ಮೇಲೆ ಹಾಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದ್ರೆ ಪ್ಲಾಸ್ಟಿಕ್ ಶೀಟ್ ಬರುತ್ತೆ ಅಲ್ವಾ, ಅದ್ರ ಮೇಲೆ ಆದ್ರೂ ಮಾಡ್ಕೊಳ್ಬಹುದು. ಈ ಕಾಟನ್ ಬಟ್ಟೆ ಮೇಲೆ ಮಾಡೋದಾದ್ರೆ ಇದನ್ನ ನೀರಲ್ಲಿ 1-2 ನಿಮಿಷ ನೆನೆಸ್ಬಿಟ್ಟು ಆನಂತರ ಆ ನೀರೆಲ್ಲ ಚೆನ್ನಾಗಿ ಹಿಂಡಾಕ್ಬಿಟ್ಟು ಈ ರೀತಿ ನಾವು ನೀಟಾಗಿ ಹಾಸ್ಬಿಟ್ಟು ಅದ್ರ ಮೇಲೆ ನಾವು ಈ ತರ ನಾವು ಸಂಡಿಗೆ ಅಥವಾ ಹಪ್ಪಳನ ಹಾಕೋಬೇಕಾಗತ್ತೆ. ಈ ರೀತಿ ಒಂದು ಚಿಕ್ಕ ಸೌಟ್ನಲ್ಲಿ 1 ಸೌಟ್ ಆಗುವಷ್ಟು ಹಾಕೊಂಡು ಜಸ್ಟ್ ಅದನ್ನ ಲೈಟ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಅಕಸ್ಮಾತ್ ನಿಮ್ಗೆ ಈ ರಾಗಿ ಹಿಟ್ಟು ಅನ್ನೋದು ತುಂಬಾ ಗಟ್ಟಿ ಆಗ್ಬಿಟ್ಟಿದೆ ಅನ್ನೋದಾದ್ರೆ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೊಂಡು ಮತ್ತೆ 1-2 ನಿಮಿಷ ಕುದಿಸ್ಬಿಟ್ಟು ಆನಂತರ ನೀವು ಈ ರೀತಿ ಸಂಡಿಗೆನ ಮಾಡ್ಕೊಳ್ಬಹುದು. ಈಗ ಇದನ್ನ 1-2 ದಿನಗಳ ಕಾಲ ಬಿಸಿಲಿನಲ್ಲಿ ನಾವು ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗತ್ತೆ. 1-2 ದಿನ ಒಣಗಿಸಿದ ನಂತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಒಣಗಿದೆ. ಸೊ ನಮ್ಗೆ ತೆಗಿಯಕ್ಕೆ ಆಗೋದೇ ಇಲ್ಲ, ಫುಲ್ ಬ್ರೇಕ್ ಆಗ್ಬಿಡತ್ತೆ ಹಾಗೆ ತೆಗೆದ್ರೆ. ಸೊ ಹಾಗಾಗಿ ಆವಾಗ ಏನ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಬಟ್ಟೆನ ರಿವರ್ಸ್ ಮಾಡ್ಬಿಟ್ಟು ಅದ್ರ ಮೇಲೆ ನಾವು ನೀರ್ನ ಚುಮುರ್ಸ್ಕೋಬೇಕಾಗತ್ತೆ. ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಸ್ವಲ್ಪ ನೀರನ್ನ ಚುಮುರ್ಸ್ಕೊಂಡು 1-2-3 ಸೆಕೆಂಡ್ ಹಾಗೆ ಬಿಟ್ಟು ಆನಂತರ ಇದನ್ನ ಈ ರೀತಿ ರಿವರ್ಸ್ ಮಾಡ್ಕೊಂಡು ತೆಕ್ಕೊಳ್ಳಿ. ತುಂಬಾನೇ ಸೂಪರ್ ಆಗಿ ಬರುತ್ತೆ, ಒಂಚೂರು ಕೂಡ ಕಟ್ ಆಗೋದಿಲ್ಲ.
ತುಂಬಾ ಚೆನ್ನಾಗಿ ಬರುತ್ತೆ, ಒಂಚೂರು ಕೂಡ ಬ್ರೇಕ್ ಆಗೋದಿಲ್ಲ. ಈ ಥರ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಶೀಟ್ ಮೇಲೆಕ್ಕಿಂತ ಈ ಕಾಟನ್ ಬಟ್ಟೆ ಮೇಲೆ ಮಾಡಿರೋ ಹಪ್ಪಳ ತುಂಬ ರುಚಿಯಾಗಿರುತ್ತೆ. ಬೇಕಾದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಈ ಥರ ಇದೇ ರೀತಿ ನಾನು ಎಲ್ಲನೂ ಸಹ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಈ ಹಪ್ಪಳನ ಏನು ಮಾಡಬೇಕು ಅಂತಂದರೆ ಬಿಸಿಲಿನಲ್ಲಿ ಒಂದು 30 ನಿಮಿಷ ಹಾಗೆ ಬಿಟ್ಬಿಡಿ, ಅಥವಾ ಫ್ಯಾನ್ ಗಾಳಿಗೆ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಹಾಗೆ ಬಿಟ್ಟರೆ ನೀಟಾಗಿ ಡ್ರೈ ಆಗಿಬಿಡತ್ತೆ. ಆನಂತರ ನಾವು ಅದನ್ನ ಸ್ಟೋರ್ ಮಾಡ್ಕೊಳ್ಬೋದು. 1 ವರ್ಷ ತನಕ ಇಟ್ಟರು ಸಹ ಕೆಟ್ಟೋಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ತಗೊಂಡಿರೋ ಈ ಅಳತೆಗೆ ನನಗಿಲ್ಲಿ 120 ಮೇಲೆ ನನಗಿಲ್ಲಿ ಹಪ್ಪಳ ರೆಡಿಯಾಗಿದೆ. ನೀವು ಕ್ವಾಂಟಿಟಿನ ನೋಡಿಕೊಂಡು ನೀವು ಹಪ್ಪಳನ ಮಾಡ್ಕೊಳ್ಬೋದು. ನಾನಿಲ್ಲಿ ಕೇವಲ 1 ಕಪ್ನಷ್ಟು ರಾಗಿ ಹಿಟ್ಟನ್ನ ಉಪಯೋಗಿಸ್ಕೊಂಡಿದ್ದೀನಿ ಅಷ್ಟೇ. ಈಗ ಇದನ್ನ ಫ್ರೈ ಮಾಡಿ ನೋಡೋಣ. ಈ ರೀತಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ, ಆಮೇಲೆ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈ ಥರ ಒಂದು ಹಾಕಿದ ತಕ್ಷಣ ನಮಗೆ ಎಷ್ಟು ಚೆನ್ನಾಗಿ ಹರಳುತ್ತಾ ಇದೆ ನೋಡಿದಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಗರಿಗರಿಯಾಗಿ ಬಂದಿದೆ ಹಪ್ಪಳ ಅಂತೂ. ರುಚಿ ಕೂಡ ತುಂಬ ಚೆನ್ನಾಗಿದೆ. ರಾಗಿ ಹಪ್ಪಳ ಅಂತೂ ತುಂಬಾನೇ ಗರಿಗರಿಯಾಗಿ ರುಚಿಯಾಗಿ ರೆಡಿಯಾಗಿದೆ. ಹೀಗೆ ನೆಕ್ಸ್ಟ್ ಆಗಿ ನಾವು ಈ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಹಪ್ಪಳ ರೆಸಿಪಿ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 50 ಹಪ್ಪಳ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ಮೊದಲು ಒಂದು ಮಿಕ್ಸರ್ ಜಾರಿಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಳ್ತಿದ್ದೀನಿ. ನಂತರ ಒಂದು ಹಿಡಿ ಆಗುವಷ್ಟು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ಈ ರೀತಿ ತರಿಯಾಗಿ ರುಬ್ಬಿ ಪಕ್ಕೆತ್ತಿಟ್ಕೊಳ್ಬೇಕು. ನಂತರ ಸ್ವಲ್ಪ ದಪ್ಪ ತಲ ಇರುವಂತಹ ಒಂದು ಪಾತ್ರೆ ಅಥವಾ ಒಂದು ಕುಕ್ಕರ್ನ ಇಟ್ಕೊಳ್ಳಿ ಗ್ಯಾಸ್ ಮೇಲೆ. ಸೊ ನೀವು ಜಾಸ್ತಿ ಮಾಡೋದಾದರೆ ಕುಕ್ಕರ್ ಕೂಡ ಸ್ವಲ್ಪ ದೊಡ್ಡದೇ ತಗೊಳ್ಬೇಕು. ಕುಕ್ಕರ್ ಅಥವಾ ಪಾತ್ರೆ ಸ್ವಲ್ಪ ದಪ್ಪ ತಲ ಇರೋದು ತಗೋಬೇಕಾಗತ್ತೆ. ನಂತರ ಇದಕ್ಕೆ 4 ಕಪ್ಪಿನಷ್ಟು ನೀರನ್ನ ಹಾಕ್ಕೊಳ್ಬೇಕು. ನೀವು ಯಾವ ಕಪ್ ಅಳತೆಯಲ್ಲಿ ಹಿಟ್ಟನ್ನ ತಗೊಳ್ಬೇಕು ಅಂತಿದ್ರೋ ಅದೇ ಕಪ್ ಅಳತೆಯಲ್ಲಿ 4 ಕಪ್ನಷ್ಟು ನೀರು ಹಾಕ್ಕೊಂಡು ಮತ್ತೆ ಇದಕ್ಕೆ ರುಚಿಗೆ ತగ్గಷ್ಟು ಉಪ್ಪು, ಹಾಗೆಯೇ ನಾವು ಫಸ್ಟೇ ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೇನೆ ಅರ್ಧ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ಅಕ್ಕಿ ಹಿಟ್ಟು ಮಾತ್ರ ಮಿಸ್ ಮಾಡ್ತೀರಾ ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಈ ನಾವು ಫೈನಲ್ ಆಗಿ ಅಕ್ಕಿ ಹಿಟ್ಟೇನ ಹಾಕ್ಕೊಳ್ತೀರಿ ಅದು ಗಂಟಿಲ್ದಂಗೆ ನೀಟಾಗಿ ಬಂದುಬಿಡತ್ತೆ. ಸೊ ಈಗ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈ ಥರ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಇದಕ್ಕೆ 2 ಕಪ್ನಷ್ಟು ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡ್ತೀರಾ, ನಾರ್ಮಲ್ ಆಗಿ ಪ್ರೆಸ್ ಮಾಡಿಬಿಟ್ಟು 2 ಕಪ್ ತುಂಬ ನಾವು ಅಕ್ಕಿ ಹಿಟ್ಟನ್ನ ತಗೊಳ್ಬೇಕು. ಅಕ್ಕಿ ಹಿಟ್ಟು ಬಂದು ನಾರ್ಮಲ್ ಮನೇಲಿ ಮಾಡಿರುವಂತಹ ಅಕ್ಕಿ ಹಿಟ್ಟಾದರೂ ತಗೊಳ್ಬೋದು ಅಥವಾ ಪ್ಯಾಕೆಟ್ ಅಕ್ಕಿ ಹಿಟ್ಟಾದರೂ ತಗೊಳ್ಬೋದು. ಈ ರೀತಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕಿದಾಗ ಗ್ಯಾಸ್ನ ಕಡಿಮೆ ಉರಿ ಇಟ್ಕೊಳ್ಬೇಕು. ಈ ಥರ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀರಿನಲ್ಲಿ ನಾವು ಜೀರಿಗೆನ ಹಾಕ್ಕೊಳ್ಬಾರ್ದು. ಆ ಥರ ಹಾಕಿದ್ರೆ ನಮಗೆ ಕಲರ್ ಅನ್ನೋದು ಚೇಂಜ್ ಆಗಿಬಿಡತ್ತೆ. ಹಾಗಾಗಿ ಈ ರೀತಿ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫುಲ್ ಕಡಿಮೆ ಉರಿನಲ್ಲಿ ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬೇಕು. ನಮಗಿದು ಚೆನ್ನಾಗಿ ಬೇಯಬೇಕು. ಮಧ್ಯದಲ್ಲಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಮತ್ತೆ ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ತುಂಬ ಸಾಫ್ಟಾಗಿದೆ ಅಂತ ಏನಾದರೂ ಅನಿಸಿದ್ರೆ ಅದಕ್ಕೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಈ ಥರ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಕೈನ ಸ್ವಲ್ಪ ತೇವ ಮಾಡಿಕೊಂಡು ಚೆನ್ನಾಗಿ ಮುಟ್ಟಿ ನೋಡಿ. ಈ ರೀತಿ ಕೈಗೆ ಅಂಟ್ತಾ ಇದೆ ಅಂತಂದರೆ ಅದು ಇನ್ನೂ ಸ್ವಲ್ಪ ಬೆಂದಿಲ್ಲ ಅಂತ ಅರ್ಥ. ಕೈಗೆ ಅಂಟಿಲ್ಲ ಅಂದರೆ ಅದು ಬೆಂದೈತೆ ಅಂತ ಅರ್ಥ. ನನಗಿಲ್ಲಿ ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು. ಅದಕ್ಕೋಸ್ಕರ ನಾನಿಲ್ಲಿ ಹಾಗೆ ಆದರೂ ಬೇಯಿಸ್ಕೊಳ್ಬೋದು ಅಥವಾ ಈ ರೀತಿ ಸ್ಟೀಮ್ ಆದರೂ ಮಾಡ್ಕೊಳ್ಬೋದು. ಹಾಗೆ ಪಾತ್ರೆಯಲ್ಲಿ ಬೇಯಿಸೋದಕ್ಕಿಂತ ಈ ರೀತಿ ನಾವು ಸ್ಟೀಮ್ ಮಾಡಿಕೊಂಡ್ರೆ ಸಖತ್ತಾಗಿ ಬರುತ್ತೆ ಹಪ್ಪಳ ಅನ್ನೋದು. ಒಂಚೂರು ಕೂಡ ಕಟ್ಟಾಗ್ತಿರೋ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ಈಸಿ ಕೂಡ ಈ ಥರ ಮಾಡಿಕೊಂಡ್ರೆ ಡೌಟೇ ಇರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಅದ್ರ ಒಳಗಡೆ ನಾವು ಈ ರೀತಿ ಆ ಹಿಟ್ಟೆಲ್ಲನೂ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಆ ಪಾತ್ರೆನ ಈ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ನಾವು ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ನಾವು ಹಬೆಯಲ್ಲಿ ಬೇಯಿಸ್ಕೊಳ್ಳುವಾಗ ಆ ಹಿಟ್ಟು ಮೇಲೆ ಸ್ವಲ್ಪ ನೀರು ಅನ್ನೋದು ಬರುತ್ತೆ. ಆ ನೀರನ್ನ ಈ ರೀತಿ ಬಗ್ಸ್ಕೊಂಬಿಡಿ. ಆನಂತರ ಈ ಹಿಟ್ಟನ್ನ ತೊಗೊಂಡ್ಬಿಟ್ಟು ಈ ರೀತಿ ಒಂದು ವುಡನ್ ಮನೆ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಒಂದು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ಈಗ ಈ ಹಿಟ್ಟನ್ನ ಕೈನ ಸ್ವಲ್ಪ ಎಣ್ಣೆಯಲ್ಲಿ ಅದ್ಕೊಂಡು ಈ ರೀತಿ ನಾವು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನೀರಿನಲ್ಲಿ ಅದ್ಕೊಳ್ಳೋದಕ್ಕೆ ಹೋಗಬೇಡಿ, ಮತ್ತು ತುಂಬ ಮೆತ್ತವಾಗ್ಬಿಡತ್ತೆ ಹಿಟ್ಟನ್ನೋದು. ಈ ಥರ ನಾವು 2 ಕೈ ಸಹಾಯದಿಂದ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಒಂಚೂರು ಕೂಡ ಕ್ರ್ಯಾಕ್ಸ್ ಇಲ್ದಂಗೆ ಚೆನ್ನಾಗಿ ನಾದ್ಕೊಂಡು ಈಗ ನಾವು ರೌಂಡಾಗಿ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಯಾವ ಸೈಜ್ನಲ್ಲಿ ಹಪ್ಪಳ ಬೇಕು ಅಂತ ನೋಡಿಕೊಂಡು ಅಷ್ಟು ಹಿಟ್ಟನ್ನ ತೊಗೋಬೇಕಾಗತ್ತೆ. ಚಿಕ್ಕದಾಗಿ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಇವಾಗ ಫ್ರೈ ಮಾಡುವಾಗ ಎಣ್ಣೆ ಕೂಡ ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಿಟ್ಟನ್ನ ಸ್ವಲ್ಪ ತೊಗೊಂಡು ರೌಂಡಾಗಿ ಮಾಡ್ಕೊಳ್ಳಿ.
ಒಂದೇ ಸತಿ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಳ್ಬಾರ್ದು, ಒಣಗೋಗ್ಬಿಡುತ್ತೆ, ಸರಿಯಾಗಿ ಬರೋದಿಲ್ಲ. ಪ್ರೆಸೆಂಟ್ ಒಂದು 10 ಅಥವಾ 15 ಇಬ್ಬರು ಮಾಡೋದಾದರೆ ಎಲ್ಲನೂ ಒಂದೇ ಸತಿ ಮಾಡ್ಕೊಳ್ಬೋದು. ಒಬ್ಬೊಬ್ಬರು ಮಾಡೋದಾದರೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈ ರೀತಿ ಉಳಿದಿರೋ ಹಿಟ್ಟು ಮೇಲೆ ಮತ್ತೆ ಪ್ಲೇಟ್ನ ಮುಚ್ಚಿ ನಾವು ಎತ್ತಿಟ್ಕೊಳ್ಬೇಕು. ಹಿಟ್ಟು ಅನ್ನೋದು ಒಣಗಬಾರ್ದು. ಈಗ ನಿಮ್ಮ ಹತ್ರ ಪೂರಿ ಪ್ರೆಸ್ಸರ್ ಇದ್ದರೆ ಅದರಲ್ಲೇ ನೀವು ಹಪ್ಪಳ ಮಾಡ್ಕೊಳ್ಬೋದು. ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ನಾನಿಲ್ಲಿ ಈ ಮೆಥಡ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ಮೆಥಡ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಪೂರಿ ಪ್ರೆಸ್ಸರ್ ಇಲ್ದಿರೋರು ಈ ಥರ ಮಾಡ್ಕೊಳ್ಬೋದು. ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಆಗಲಿ ಅಥವಾ ಬಟರ್ ಪೇಪರ್ ಆಗಲಿ ಯಾವುದಾದ್ರೂ ತೊಗೊಳ್ಬೋದು. ಸ್ವಲ್ಪ ದಪ್ಪ ಇರೋ ಥರ ನೋಡ್ಕೊಳ್ಬೇಕಷ್ಟೇ, ಸ್ವಲ್ಪ ಸಾಫ್ಟಾಗಿರಬೇಕು. ನಂತರ ಅದ್ರ ಮೇಲೆ ಸ್ವಲ್ಪ ಈ ರೀತಿ ಎಣ್ಣೆನ ಉಜ್ಕೊಂಡು ಈಗ ಅದ್ರ ಒಳಗಡೆ ಈ ರೀತಿ ಹಿಟ್ಟನ್ನ ಇಕ್ಬಿಟ್ಟು ನಾವು ಅದನ್ನ ಲೈಟಾಗಿ ಪ್ರೆಸ್ ಮಾಡಿ ನಂತರ ಈ ರೀತಿ ರೌಂಡಾಗಿರೋದೊಂದು ಪ್ಲೇಟ್ನ ಅದ್ರ ಮೇಲೆ ಇಕ್ಬಿಟ್ಟು ಈ ರೀತಿ ರೌಂಡಾಗಿ ನಾವು ತಿರುಗಿಸ್ಕೊಳ್ಬೇಕು. ಅಷ್ಟೇ ನೋಡಿ, ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ. ನಮಗೆ ಪೂರಿ ಪ್ರೆಸ್ಸರಲ್ಲಿ ಯಾವ ಥರ ಬರುತ್ತೋ ಇದರಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ತುಂಬಾ ಸುಲಭ ಇದಂತೂ. ಜಾಸ್ತಿ ಟೈಟಾಗಿ ಪ್ರೆಸ್ ಮಾಡೋದೇನು ಬೇಡ, ಜಸ್ಟ್ ಲೈಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಚೆನ್ನಾಗಿ ನಮಗೆ ಈ ಹಪ್ಪಳ ಅನ್ನೋದು ಬಂದಿದೆ ನೋಡ್ಬೋದು ನೀವು. ತುಂಬ ತೆಳ್ಳಗಾಗ್ದಿರಾ ಹಾಗೆ ತುಂಬ ದಪ್ಪ ಆಗ್ದಿರಾ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಮಗೆ ಎಲ್ಲೂ ಸಹ ಕಟ್ಟಾಗ್ದಿರ ಎಷ್ಟು ಚೆನ್ನಾಗಿ ಬರ್ತಿದೆ. ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲನೂ ಸಹ ಮಾಡ್ಕೊಳ್ಳೋದಷ್ಟೇ. ಕೈಗೆ ಅಂಟ್ತಾ ಇದೆ ಅನ್ನೋದಾದರೆ ಸ್ವಲ್ಪ ಎಣ್ಣೆನ ಕೈಗೆ ಅಪ್ಲೈ ಮಾಡ್ಕೊಳ್ಬೇಕು. ಸತಿ ನಾವು ಕವರ್ಗೆ ಎಣ್ಣೆನ ಹಾಕೋದೇನು ಬೇಡ. ಈ ಥರ ಎಲ್ಲ ಹಪ್ಪಳನೂ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ನಾನು ಇದನ್ನ 1-2 ದಿನಗಳ ಕಾಲ ಒಣಗಿಸ್ಕೊಳ್ತೀನಿ. ಅಥವಾ ನೀವು ಬಟ್ಟೆ ಮೇಲೆ ಆದರೂ ಒಣಗಿಸ್ಕೊಳ್ಬೋದು. ನಾನಿಲ್ಲಿ 1-2 ದಿನ ಒಣಗಿಸ್ಕೊಂಡಿದ್ದೀನಿ. ಆನಂತರ ನೋಡ್ಬೋದು ನೀವು ಎಷ್ಟು ಗರಿಗರಿಯಾಗಿ ನಮಗೆ ಹಪ್ಪಳ ಅನ್ನೋದು ರೆಡಿಯಾಗಿದೆ ಅಂತ. ಹೀಗಿದನ್ನ ಫ್ರೈ ಮಾಡಿ ನೋಡೋಣ. ನನಗಿಲ್ಲಿ ಕರೆಕ್ಟಾಗಿ ಒಂದು ಈ ಕ್ವಾಂಟಿಟಿಗೆ 50 ಹಪ್ಪಳ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಒಂದು ಕೂಡ ಕ್ರ್ಯಾಕ್ಸ್ ಬಂದಿಲ್ಲ. ಈಗ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಆನಂತರ ಈ ಹಪ್ಪಳನ ಎಣ್ಣೆಯಲ್ಲಿ ಹಾಕಿಬಿಟ್ಟು ಅದನ್ನ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೇ, ನೋಡಿದ್ರಲ್ವಾ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಗರಿಗರಿಯಾಗಿ ರುಚಿಯಾಗಿರುತ್ತೆ. ಸೇಮ್ ಇದೇ ವಿಧಾನದಲ್ಲಿ ನಿಮ್ಗೆ ಎಷ್ಟು ಹಪ್ಪಳ ಬೇಕೋ ಅಷ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ಹಪ್ಪಳ ಫ್ರೈ ಮಾಡುವಾಗ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು, ಆಗಲೇ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಕೂಡ ಜಾಸ್ತಿ ಕುಡಿಯೋದಿಲ್ಲ. ಈ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ಹಪ್ಪಳನ ಮಾಡ್ಕೊಳ್ಳೋ ಟೈಮಲ್ಲಿ ಆದಷ್ಟು ಎಣ್ಣೆನ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ನೀರು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ಎಣ್ಣೆ ಜಾಸ್ತಿ ಯೂಸ್ ಮಾಡಿದ್ರೆ ನಮಗೆ ಸ್ಟೋರ್ ಮಾಡಿದಾಗ ಸ್ವಲ್ಪ ದಿನಕ್ಕೆ ನಮಗೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ. ಈಗ ನೆಕ್ಸ್ಟ್ ಆಗಿ ನಾವು ಸಬ್ಬಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ನಾವು ಈ ಸಬ್ಬಕ್ಕಿ ಸಂಡಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ 1 ಕಪ್ ಆಗುವಷ್ಟು ಸಬ್ಬಕ್ಕಿನ ತಗೊಳ್ಳಿ. ನೈಲಾನ್ ಸಬ್ಬಕ್ಕಿ ಅಥವಾ ದೊಡ್ಡ ಸೈಜಿನ ಸಬ್ಬಕ್ಕಿ ಆದರೂ ತೊಗೊಳ್ಬೋದು, ಯಾವುದಾದ್ರೂ ಸರಿ. ನಾನಿಲ್ಲಿ ಎರಡನ್ನೂ ಸಹ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. 1 ಕಪ್ನಷ್ಟು ಈ ಸಬ್ಬಕ್ಕಿನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಆದಷ್ಟು ಫೈನಾಗಿ ನಾವಿದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ರೀತಿ ನಮಗೆ ಚಿರೋಟಿ ರವೆ ರೀತಿ ಗ್ರೈಂಡ್ ಆಗುತ್ತೆ. ಈಗ ಈ ಸಬ್ಬಕ್ಕಿ ಪೌಡರ್ನ ಎತ್ಕೊಂಡು ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಮತ್ತು ಇದಕ್ಕೇನೆ 2.5 ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನೀರಿನ ಅಳತೆ ನಾವು ಕರೆಕ್ಟಾಗಿ ಹಾಕ್ಕೊಂಡ್ರೆ ಸಬ್ಬಕ್ಕಿ ಈ ಸಂಡಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತೆಳುವಾದರೂ ಪರವಾಗಿಲ್ಲ, ಗಟ್ಟಿಯಾಗಬಾರ್ದು ಅಷ್ಟೇ. ಇನ್ನು ಸ್ವಲ್ಪ ನೀರಾದರೂ ಜಾಸ್ತಿ ಹಾಕ್ಕೊಳ್ಬೋದು, ಕಡಿಮೆ ಹಾಕೋದಕ್ಕೆ ಹೋಗಬೇಡಿ. ಈ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ನಾವು ಇದನ್ನ ನೆನೆಯೋಕ್ಕೆ ಬಿಡಬೇಕು. ನಾರ್ಮಲಾಗಿ ನೀವು ಸಬ್ಬಕ್ಕಿನ ಹಾಗೆ ಗ್ರೈಂಡ್ ಮಾಡ್ತೀರಾ ನೆನೆಸಿದ್ರೆ ನಮಗೆ ಒಂದು 2 ಅವರ್ ಆದರೂ ಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ ನಾವು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ನೆನೆಸಿದ್ರೆ ಒಂದು 10 ನಿಮಿಷದಲ್ಲಿ ನಮಗಿದು ನೆಂದೋಗ್ಬಿಡತ್ತೆ. ಇಷ್ಟರಲ್ಲಿ ನಾವು ಚಿಕ್ಕದಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರಿಗೆ ಹಸಿಮೆಣಸಿನಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ತರತರಿಯಾಗಿ ರುಬ್ಬಿ ಪಕ್ಕೆತ್ತಿಟ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಒಂದು 10 ನಿಮಿಷ ಆದಮೇಲೆ ನಮಗೆ ಈ ರೀತಿ ಚೆನ್ನಾಗಿ ನೆಂದಿರುತ್ತೆ. ಹೀಗಿದನ್ನ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡಿ. ನಾನಿಲ್ಲಿ ಮಸಾಲೆಗೋಸ್ಕರ ಹಸಿಮೆಣಸಿನಕಾಯಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನ ಉಪಯೋಗಿಸ್ಕೊಂಡಿದ್ದೀನಿ. ನೀವಿನ್ನು ಇದ್ರ ಬದಲಾಗಿ ಒಣಗಿದ ಮೆಣಸಿನಕಾಯಿ ಆದರೂ ಹಾಕ್ಕೊಳ್ಬೋದು, ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು, ನಮ್ಮ ಚಾಯ್ಸ್ ಅದು. ಈಗ ಮತ್ತೆ ದಪ್ಪದ ತಳ ಇರುವಂತಹ ಒಂದು ಪಾತ್ರೆ ಅಥವಾ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡೋದಕ್ಕೆ ಒಂದು 4 ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೀರನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು.
ಈ ಥರ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಇದಕ್ಕೆ ಈಗ ನಾವು ಈ ರೀತಿ ನಾವು ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಹಾಕ್ಕೊಳ್ಬೇಕು. ಮುಂಚೆನೇ ಹಾಕೋದಕ್ಕೆ ಹೋಗಬೇಡಿ, ಫುಲ್ಲು ಕಲರ್ ಚೇಂಜ್ ಆಗಿಬಿಡತ್ತೆ. ಮಸಾಲೆ ಹಾಕಿಬಿಟ್ಟು ಗ್ಯಾಸ್ನ ಕಡಿಮೆ ಉರಿ ಇಟ್ಕೊಂಡು ನಾವು ನೆನೆಸಿಟ್ಕೊಂಡಿರೋ ಈ ಸಬ್ಬಕ್ಕಿ ಇದೆಯಲ್ಲ, ಸೊ ಅದನ್ನು ಹಾಕ್ಕೊಂಡ್ಬಿಡ್ಬೇಕು. ಸಬ್ಬಕ್ಕಿನ ಹಾಕೋ ಟೈಮಲ್ಲಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಕೈ ಬಿಡ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಬ್ಬಕ್ಕಿ ಆಗಿರೋದ್ರಿಂದ ತಳ ಅಂಟ್ಬಿಡತ್ತೆ. ಈ ಥರ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಗೇ ಒಂದು 4-5 ನಿಮಿಷ ಒಳಗಡೆ ನಮಗೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿಬಿಡತ್ತೆ. ಟೋಟಲ್ ಆಗಿ ನಾವು ಇದನ್ನು ಒಂದು 5-6 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಬೆಂದೋಗ್ಬಿಡತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನಮಗೆ ಟ್ರಾನ್ಸ್ಪರೆಂಟಾಗಿ ಫುಲ್ಲಾಗಿ ಬೆಂದೋಗ್ಬಿಟ್ಟಿದೆ. ಸೊ ಈ ಥರ ನಮಗೆ ಚೆನ್ನಾಗಾಗತ್ತೆ. ನಿಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅನ್ನೋದಾದರೆ ಬಿಸಿ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲೇನು ನೀರೇನು ಹಾಕೋ ಅವಶ್ಯಕತೆ ಇರಲಿಲ್ಲ, ಸೊ ಹಾಗಾಗಿ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಸ್ವಲ್ಪ ಚೆನ್ನಾಗಿ ಬೆಂದುಬಿಟ್ಟು ಸ್ವಲ್ಪ ಗಟ್ಟಿಯಾಗುತ್ತೆ ಅಲ್ವಾ, ಆಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಬಿಟ್ಟು ಒಂದು ಅರ್ಧ ಭಾಗ ತಣ್ಣಗಾಗೋ ತನಕ ನಾವಿದನ್ನ ಹಾಗೆ ಬಿಡಬೇಕು. ಫುಲ್ಲು ಬಿಸಿ ಇದ್ದಾಗ ಹಾಕೋದಕ್ಕಿಂತ ಒಂದು ಅರ್ಧ ಭಾಗ ತಣ್ಣಗಾದ ನಂತರ ಹಾಕ್ಕೋಬೇಕಾಗತ್ತೆ. ಇದಕ್ಕೇನೆ ಜೀರಿಗೆ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ ಅನ್ನೋದು ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕ್ಕೊಳ್ಳಿ, ಏಕೆ ಅಂದರೆ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ ನೀರಿನಲ್ಲೇ ಹಾಕಿದ್ರೆ. ಸೊ ಈಗ ಹಾಕ್ಕೊಳ್ಬೋದು. ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಭಾಗ ತಣ್ಣಗಾದ ನಂತರ ನಾವು ಸಂಡಿಗೆನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನಾನು ಈ ಹಪ್ಪಳ ಮಾಡೋ ಶೀಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಹಪ್ಪಳದ ಶೀಟ್ ಇಲ್ಲ ಅಂದರೆ ನೀವು ಬಟ್ಟೆನ ನೀರಿನಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ಹಿಂಡಿ ಆನಂತರ ಅದ್ರ ಮೇಲೆ ಹಾಕ್ಕೊಳ್ಬೋದು. ಈ ರೀತಿ ನೀವು ದಪ್ಪಕ್ಕೆ ಹಾಗೆ ಆದರೂ ಹಾಕ್ಕೊಳ್ಬೋದು, ಅಥವಾ ಈ ರೀತಿ ಹಪ್ಪಳ ರೀತಿ ಸ್ವಲ್ಪ ಅದನ್ನ ಸ್ಪ್ರೆಡ್ ಆದರೂ ಮಾಡ್ಕೊಳ್ಬೋದು. ಹೆಂಗೆ ಮಾಡಿದ್ರೂ ಸರಿ ತುಂಬಾ ಚೆನ್ನಾಗಿ ಬರುತ್ತೆ. ದಪ್ಪಕ್ಕೆ ಹಾಕಿದ್ರೆ ಸ್ವಲ್ಪ ಒಣಗಲಿಕ್ಕೆ ಟೈಮ್ ತಗೊಳ್ಳೋದೆ ಅಷ್ಟೇ. ಆದರೆ ಆದಷ್ಟು ಒಂದು ಸ್ವಲ್ಪ ನೋಡಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಳ್ಬೇಕು, ಆಗಲೇ ನಮಗೆ ಅದು ಚೆನ್ನಾಗಿರುತ್ತೆ ಟೇಸ್ಟು ತಿನ್ನಲಿಕ್ಕೆ. ಈ ಥರ ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಳ್ಳಿ, ಅಥವಾ ನೀವು ರೌಂಡಾಗಿ ಹಾಗೆ ಚಿಕ್ಕ ಚಿಕ್ಕದಾಗಾದರೂ ಮಾಡ್ಕೊಳ್ಬೋದು. ಹೆಂಗೆ ಮಾಡಿದ್ರೂ ಸರಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು 2 ದಿವಸ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಆನಂತರ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ನಮಗೆ ಈ ಥರ ನೀಟಾಗಿ ಡ್ರೈ ಆಗಿರುತ್ತೆ. ನೋಡಿ ನಾವು ಎಷ್ಟು ದಪ್ಪಕ್ಕೆ ಹಾಕಿದ್ದೀವಿ, ಆದ್ರೂ ಸಹ ಈ ಥರ ರೆಡಿಯಾಗಿದೆ ಇದು. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆನ ಚೆನ್ನಾಗಿ ಬಿಸಿ ಇಟ್ಕೊಳ್ಬೇಕು. ಆಮೇಲೆ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಆನಂತರ ಈ ಸಂಡಿಗೆನ ಹಾಕ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು ಕಡೆ ಫ್ರೈ ಆದರೆ ಸಾಕು, 2 ಕಡೆ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದು ಅಷ್ಟೇ. ಸೊ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಸಬ್ಬಕ್ಕಿ ಸಂಡಿಗೆನ ಮಾಡ್ಕೊಳ್ಬೋದು ಅಂತ. ಅಷ್ಟೇ, ನಮಗೆ ಸಬ್ಬಕ್ಕಿ ಹಪ್ಪಳ ಕೂಡ ತುಂಬಾನೇ ಗರಿಗರಿಯಾಗಿ ರುಚಿಯಾಗಿ ರೆಡಿಯಾಗಿದೆ. ಇದನ್ನ ನೀವು ಬೇಕು ಅಂತಂದ್ರೆ ಕಾಟನ್ ಬಟ್ಟೆ ಮೇಲೆ ಸಹ ಹಾಕೊಳ್ಬಹುದು. ಈ ರಾಗಿ ಹಪ್ಪಳ ಮಾಡಿದ್ವಲ್ಲ ಆ ತರ ಆದ್ರೂ ಮಾಡ್ಕೊಳ್ಬಹುದು. ಈಗ ಮತ್ತೆ ನಾವು ಬರೀ ರೇಷನ್ ಅಕ್ಕಿಯಿಂದ ಈ ಸಂಡಿಗೆನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಈ ರೀತಿ ಯಾವುದಾದ್ರೂ ಒಂದು ಬೌಲಲ್ಲಿ ಅಕ್ಕಿನ ತಗೊಳ್ಳಿ. ಸ್ವಲ್ಪ ದೊಡ್ಡ ಬೌಲೇ ತಗೊಳೋದಾದರೆ ದೊಡ್ಡ ಬೌಲಲ್ಲೇ ತಗೊಳ್ಬೋದು. ನಾನಿಲ್ಲಿ ನೋಡಿ ಇಷ್ಟು ಒಂದು ಅರ್ಧ kg ಆಗುವಷ್ಟು ಅಕ್ಕಿ ಇರುತ್ತೆ, ಅದನ್ನು ಈ ರೀತಿ ಒಂದು ಬೌಲಲ್ಲಿ ತಗೊಂಡಿದ್ದೀನಿ. ಇದೇ ಬೌಲಲ್ಲಿ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ತಗೊಳ್ಬೇಕು. ಈಗ ಅಕ್ಕಿನ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ನಮಗಿಲ್ಲಿ ರೇಷನ್ ಅಕ್ಕಿಯಲ್ಲೇ ತುಂಬ ಚೆನ್ನಾಗಿ ಬರೋದು, ಮಸೂರಿ ಅಕ್ಕಿಯಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ರೇಷನ್ ಅಕ್ಕಿ ಇಲ್ಲಾಂದರೆ ನೀವು ದೋಸೆ ಅಕ್ಕಿನೂ ಸಹ ಉಪಯೋಗಿಸ್ಕೊಳ್ಬೋದು. ಈ ಥರ ಅಕ್ಕಿನ ಚೆನ್ನಾಗಿ 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಬೇಕು. ಆನಂತರ ಅದ್ರ ತುಂಬ ನೀರು ಹಾಕಿಬಿಟ್ಟು ನಾವು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು, ನೀವು ನಾಳೆ ಸಂಡಿಗೆ ಮಾಡೋದಾದರೆ ಇವತ್ತೇ ನಾವು ಅಕ್ಕಿನ ನೆನೆಸ್ಕೊಳ್ಬೇಕು. ಅಕಸ್ಮಾತ್ ನೀವು ನಾಳೆ ಬೆಳಗ್ಗೆ ಸಂಡಿಗೆ ಮಾಡಬೇಕು ಅನ್ನೋದಾದರೆ ಇವತ್ತು ಬೆಳಗ್ಗೆ ನಾವು ಅಕ್ಕಿನ ನೆನೆಸ್ಕೊಳ್ಬೇಕಾಗತ್ತೆ. ಸೊ ನಾವು ಇದನ್ನು ಅಟ್ಲೀಸ್ಟ್ ಒಂದು 20 hours ತನಕನೂ ನಾವು ಇದನ್ನ ಚೆನ್ನಾಗಿ ನೆನೆಸ್ಕೊಳ್ಬೇಕು. ಅಕ್ಕಿ ಚೆನ್ನಾಗಿ ನೆಂದಾದಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡ್ಬೋದು ಎಲ್ಲನೂ ಸಹ ಚೆನ್ನಾಗಿ ನೆಂದಿರುತ್ತೆ. ಹೀಗೆ ಎಲ್ಲ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ನೀರನ್ನ ಬಗ್ಸಾಕ್ಬಿಡಿ. ಆನಂತರ ಈ ಬರೀ ಅಕ್ಕಿ ಮಾತ್ರ ಎತ್ಕೊಂಡು ನಾವು ರುಬ್ಕೊಳ್ಬೇಕಾಗತ್ತೆ. ರುಬ್ಕೊಳೋದಕ್ಕೆ ಮುಂಚೆ ಆ ಯಾವ ಪಾತ್ರೆಯಲ್ಲಿ ನಾವು ಅಕ್ಕಿನ ತೊಗೊಂಡಿರ್ತೀರಿ ಅಲ್ವಾ, ಅದೇ ಕಪ್ ಅಳತೆಯಲ್ಲಿ ನೀರನ್ನ ತಗೊಳ್ಳಿ. ಸೊ ಒಂದು ಬೌಲ್ ತುಂಬ ನೀರನ್ನ ತಗೊಂಡು ಪಕ್ಕೆತ್ತಿಟ್ಕೊಳ್ಳಿ. ಇದೇ ನೀರಿನಲ್ಲಿ ನಾವು ಈ ಅಕ್ಕಿನ ರುಬ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರಿನ ಕ್ವಾಂಟಿಟಿ ಅನ್ನೋದು ಕರೆಕ್ಟಾಗಿ ಹಾಕ್ಕೊಂಡ್ರೆ ನಮಗೆ ಸಂಡಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಕೆಟ್ಟೋಗುತ್ತೆ ಅನ್ನೋ ಭಯ ಬೇಡ. ಸೊ ಈ ರೀತಿ ನಾವು ಮಿಕ್ಸರ್ ಜಾರಿಗೆ ಅಕ್ಕಿನ ಹಾಕ್ಕೊಂಡು ಇದೇ ನೀರನ್ನೇ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಆದಷ್ಟು ಸ್ಮೂತಾಗಿ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ.
ಸೊ ಉಳಿದಿರೋ ಅಕ್ಕಿ ಕೂಡ ಇದೇ ರೀತಿ ರುಬ್ಕೊಂಡು ನಾವು ಅದೇ ಬೌಲ್ಗೆ ಹಾಕ್ಕೊಳ್ಬೇಕು. ನಾವು ಯಾವ ಕಪ್ಪಳತೆಯಲ್ಲಿ ನೀರನ್ನ ತಗೊಂಡಿದ್ವಲ್ಲ ಅದೇ ಬೌಲಲ್ತೆಯಲ್ಲಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ನೀರು ನಮಗೆ ಅಷ್ಟು ಹಿಡಿಸೋದಿಲ್ಲ, ಅರ್ಧ ಭಾಗದಷ್ಟು ನೀರು ಮಾತ್ರ ನನಗಿಲ್ಲಿ ಯೂಸ್ ಆಗಿದೆ. ಇನ್ನೊಂದು ಅರ್ಧ ಭಾಗ ಹಾಗೇ ಇದೆಯಲ್ವಾ, ಸೊ ಆ ನೀರನ್ನ ನಾನು ಇದೇ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಆ ಹಿಟ್ಟೆಲ್ಲ ನೀಟಾಗಿ ತೊಳ್ಕೊಂಡು ಇದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಉಳಿದಿರೋ ನೀರಿದೆಯಲ್ಲ ಅದು ಕೂಡ ಇದೇ ಹಿಟ್ಟಿನ ಬೌಲ್ಗೆ ಹಾಕ್ಕೊಂಬಿಡಿ. ಸೊ ನಾವು ಇಲ್ಲಿ ಟೋಟಲ್ ಆಗಿ ಅಕ್ಕಿ ರುಬ್ಕೊಳ್ಳೋದಕ್ಕೆ 1 ಬೌಲ್ ಆಗುವಷ್ಟು ನೀರನ್ನ ಯೂಸ್ ಮಾಡ್ಕೊಂಡಿದ್ದೀರಿ. ಹೀಗಿದೆಲ್ಲನೂ ಸಹ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಈ ಹಿಟ್ಟು ಬೌಲ್ನ ಒಂದು ಪಕ್ಕಕ್ಕೆ ಇಟ್ಕೊಂಬಿಡಿ. ಈಗ ಮತ್ತೆ ನೋಡಿ ಈ ರೀತಿ ಒಂದು ದೊಡ್ಡ ಪಾತ್ರೆನ ತಗೊಳ್ಳಿ. ಅದರಲ್ಲಿ ಯಾವ ಬೌಲಲ್ತೇಲಿ ನೀವು ಅಕ್ಕಿನ ತೊಗೊಂಡಿರ್ತೀರಲ್ವ ಅದೇ ಬೌಲಲ್ತೇನಲ್ಲೇ 4 ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಈ ರೀತಿ 4 ಬೌಲ್ ಆಗುವಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನ ಎತ್ಕೊಂಡು ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈಗ ನೀರು ಕುದಿಯೋಷ್ಟರಲ್ಲಿ ನಾವೀಗ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರಿಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಇದನ್ನ ರುಬ್ಕೊಳ್ಬೇಕಾಗತ್ತೆ. ನೋಡಿ ಇಷ್ಟರಲ್ಲಿ ನಮಗೆ ನೀರು ಅನ್ನೋದು ಸ್ವಲ್ಪ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಇದಕ್ಕೆ ನಾವೀಗ ಈ ಅಕ್ಕಿ ಹಿಟ್ಟನ್ನ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಗ್ಯಾಸ್ನ ಕಡಿಮೆ ಉರಿ ಇಟ್ಕೊಂಡು ಈ ರೀತಿ ಇದೆಲ್ಲನೂ ಹಾಕ್ಕೊಂಬಿಟ್ಟು ಕಂಟಿನ್ಯೂಸ್ ಆಗಿ ಸೌಟಲ್ಲಿ ಅಥವಾ ಈ ರೀತಿ ಮುದ್ದೆ ಕೋಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಮಿಕ್ಸ್ ಮಾಡ್ಕೊಳೋ ಟೈಮಲ್ಲಿ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೋದು. ಆದರೆ ಮರಿದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಇಲ್ಲಾಂದರೆ ನಮಗೆ ತಲ ಅಂಟ್ಬಿಡತ್ತೆ, ಸರಿಯಾಗಿ ಬರೋದಿಲ್ಲ. ಈ ರೀತಿ ನೋಡಿ ನೋಡ್ತಾ ಇದ್ದಂಗೆ ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅಟ್ಲೀಸ್ಟ್ ನಮಗೆ ಒಂದು 15ರಿಂದ 20 ನಿಮಿಷ ಟೈಮ್ ತಗೊಳುತ್ತೆ ನಿಧಾನವಾಗಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನಮಗೆ ಅಷ್ಟು ಟೈಮ್ ತಗೊಂಡಿದೆ. ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಬೇಗನೆ ಆಗೋಗ್ಬಿಡತ್ತೆ. ನೋಡ್ಬೋದು ಒಂದು 20 ನಿಮಿಷ ಆದಮೇಲೆ ನಮಗೆ ಈ ರೀತಿ ಚೆನ್ನಾಗಿ ಬೆಂದು ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿರತ್ತೆ. ಈ ರೀತಿ ಚೆನ್ನಾಗಿ ಬೆಂದಿರತ್ತೆ ನಮಗೆ ನೋಡ್ಬೋದು. ಈ ಥರ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಏನಿಲ್ಲ ಅದು ಸ್ವಲ್ಪ ಗಟ್ಟಿಯಾಗಿದ್ದ ತಕ್ಷಣ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊ ಈ ಥರ ಇದನ್ನ ಬೇಯಿಸ್ಕೊಂಡಿದ್ದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಪಕ್ಕಕ್ಕೆ ತೊಗೊಂಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಹಾಗೆ ಬಿಡೋದಕ್ಕೆ ಹೋಗ್ಬೇಡಿ, ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 2 ನಿಮಿಷ ಆದಮೇಲೆ ಮತ್ತೆ ಇದಕ್ಕೆ ನಾವು ಫಸ್ಟ್ ಟೈಮ್ ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಇದೆಯಲ್ಲ ಅದ್ರ ಜೊತೆಗೇ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸೈಡ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು 15 ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ. ಅಂದರೆ ಸ್ವಲ್ಪ ತಣ್ಣಗಾಗಬೇಕು. ನೀವು ಸಂಡಿಗೆ ಇಡೋಷ್ಟು ಬಿಸಿ ಇದ್ದರೆ ಸಾಕಾಗತ್ತೆ. ಸೊ ನಿಮ್ಗೆ ಬಿಸಿ ಇರಲೇಬೇಕು ಅಂತ ಏನಿಲ್ಲ, ತಣ್ಣಗಾದ ನಂತರ ಕೂಡ ನೀವು ಸಂಡಿಗೆನ ಮಾಡ್ಕೊಳ್ಬೋದು. ತುಂಬ ಗಟ್ಟಿಯಾಗೋದಿಲ್ಲ, ಅದೇ ಕನ್ಸಿಸ್ಟೆನ್ಸಿಗೆ ಇರುತ್ತೆ. ನೀವು ತಣ್ಣಗಾದ ನಂತರ ಆದರೂ ಮಾಡ್ಕೊಳ್ಬೋದು ಅಥವಾ ಬಿಸಿ ಇದ್ದಾಗಾದರೂ ಮಾಡ್ಕೊಳ್ಬೋದು. ಸೊ ನಿಮ್ಮ ಇಷ್ಟ ಅದು. ನಾನಿಲ್ಲಿ ಒಂದು ಅರ್ಧ ಬಿಸಿ ತಣ್ಣಗಾದ ನಂತರ ಆನಂತರ ನಾನು ಸಂಡಿಗೆನ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನಲ್ಲಾದರೂ ಸಂಡಿಗೆನ ಇಡ್ಬೋದು ಅಥವಾ ಕೈನಲ್ಲಾದರೂ ಇಡ್ಬೋದು, ಹೆಂಗಾದರೂ ಸರಿ ತುಂಬಾ ಚೆನ್ನಾಗಿ ಬರುತ್ತೆ. ಕೈನಲ್ಲಾದರೆ ಪಟ್ ಅಂತ ಹಾಕ್ಬಿಡತ್ತೆ. ಸೊ ಈ ರೀತಿ ದಪ್ಪಕ್ಕಾದರೂ ನಾವು ಸಂಡಿಗೆನ ಇಡ್ಬೋದು ಅಥವಾ ಸಣ್ಣಕ್ಕಾದರೂ ಮಾಡ್ಕೊಳ್ಬೋದು. ದಪ್ಪ ಆದರೆ ನಮಗೆ ಒಣಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಪ್ಲಾಸ್ಟಿಕ್ ಶೀಟ್ ಮೇಲೆ ಅಥವಾ ಬಟ್ಟೆ ಮೇಲೆ ಯಾವುದ್ರ ಮೇಲೆ ಆದರೂ ಹಾಕ್ಕೊಳ್ಬೋದು, ಹೆಂಗಾದರೂ ಸರಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ಟೆ ಮೇಲೆ ಆದರೆ ಕಟ್ಟಾಗುತ್ತೆ ಅನ್ನೋ ಭಯ ಬೇಡ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ಇದನ್ನು ಒಂದು 2 ದಿನಗಳ ಕಾಲ ಒಣಗಿಸ್ಕೊಂಡು ಅನಂತರ ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ನಮಗೆ ಈ ರೀತಿ ನಮಗೆ ಎಲ್ಲನೂ ಸಹ ನೀಟಾಗಿ ಒಣಗಿರಬೇಕು, ಆಗಲೇ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಸಂಡಿಗೆ. ಹೀಗಿದನ್ನ ಫ್ರೈ ಮಾಡಿಬಿಟ್ಟು ನೋಡೋಣ. ಈ ರೀತಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಬಿಟ್ಟು ಗ್ಯಾಸ್ನ ಹೈಯಲ್ಲೇ ಇಟ್ಕೊಳ್ಳಿ. ಅದಾದಮೇಲೆ ಈ ರೀತಿ ಸ್ವಲ್ಪ ಈ ಸಂಡಿಗೆನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಬಂದಿದೆ ಅಂತ ಸಂಡಿಗೆ. ಅಷ್ಟೇ, ನಮಗೆ ರೇಷನ್ ಅಕ್ಕಿ ಸಂಡಿಗೆ ರೆಡಿಯಾಗಿದೆ. ಈಗ ಮತ್ತೆ ನಾವು ಈ ಟೊಮೊಟೊ ಹಪ್ಪಳನ ಹೇಗೆ ಮಾಡೋದು ಅಂತ ನೋಡೋಣ. ಈ ಹಪ್ಪಳ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಸಬ್ಬಕ್ಕಿ ಹಾಗೆಯೇ ಅಕ್ಕಿ ಹಿಟ್ಟು ಎರಡೂ ಸಹ ಉಪಯೋಗಿಸಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ನಷ್ಟು ಈ ರೀತಿ ನಾನು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ದೊಡ್ಡ ಸಬ್ಬಕ್ಕಿ ಅಥವಾ ಸಣ್ಣ ಸಬ್ಬಕ್ಕಿ ಯಾವುದಾದ್ರೂ ತೊಗೊಳ್ಬೋದು, ಯಾವ್ದು ತೊಗೊಂಡ್ರೂ ಸರಿ ಹೋಗುತ್ತೆ. ಈಗ ಇದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಸಣ್ಣ ಸಬ್ಬಕ್ಕಿ ಆದರೆ 1.5 ಕಪ್ನಷ್ಟು ನೀರು, ದೊಡ್ಡ ಸಬ್ಬಕ್ಕಿ ಆದರೆ 2.5 ಕಪ್ನಷ್ಟು ನೀರನ್ನ ಹಾಕ್ಕೊಂಡು 1 ಅಥವಾ 2 ವಿಸಿಲ್ ಹಾಕಿಸ್ಕೊಳ್ಬೇಕು.
ದೊಡ್ಡ ಸಬ್ಬಕ್ಕಿ ಆದರೆ 2 ವಿಸಿಲ್, ಸಣ್ಣ ಸಬ್ಬಕ್ಕಿ ಆದರೆ 1 ವಿಸಿಲ್ ಸಾಕಾಗತ್ತೆ. ಈಗ ಇಷ್ಟರಲ್ಲಿ ನೋಡಿ ನಾನಿಲ್ಲಿ ಒಂದು 6 ಫಾರಮ್ ಟೊಮೊಟೊನ ತೊಗೊಂಡಿದ್ದೀನಿ. ಹಾಗೆಯೇ ಒಂದೆರಡು ದೊಡ್ಡ ಸೈಜಿಂದು ನಾಟಿ ಟೊಮೊಟೊನ ತೊಗೊಂಡಿದ್ದೀನಿ. ಈಗ ಇದೆಲ್ಲನೂ ಸಹ ಚೆನ್ನಾಗಿ ತೊಳೆದ್ಬಿಟ್ಟು ಆನಂತರ ಇದನ್ನ ಎತ್ಕೊಂಡ್ಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. 2 ಟೊಮೊಟೊನ ಮಿಕ್ಸ್ ಮಾಡಿ ತಗೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ನೀರೇನು ಹಾಕೋದಕ್ಕೆ ಹೋಗಬೇಡಿ, ಹಾಗೆ ನೈಸಾಗಿ ರುಬ್ಬಿಬಿಟ್ಟು ಇದನ್ನ ಎತ್ಕೊಂಡು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಕಡಾಯಿನಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗೆಯೇ ಸ್ವಲ್ಪ ಖಾರ ಇರುವಂತಹ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತುಂಬ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಳ್ಳುಪ್ಪು ಹಾಗೆಯೇ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇದು ನೋಡಿ ಸ್ವಲ್ಪ ತೆಳ್ಳಗಿದೆಯಲ್ಲ, ಸ್ವಲ್ಪ ಕುದ್ಬಿಟ್ಟು ನಮಗೆ ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಹಾಗೆ ಹಸಿ ಸ್ಮೆಲ್ಲೆಲ್ಲನೂ ಹೋಗಬೇಕು. ಈ ಟೊಮೊಟೊ ಪ್ಯೂರಿ ಅನ್ನೋದು ಬೇಯೋಷ್ಟೊತ್ತಿಗೆ ನಮಗೆ ಒಂದು 8 ರಿಂದ 9 ನಿಮಿಷ ಟೈಮ್ ತಗೊಳುತ್ತೆ. ಈಗ ಇನ್ನೊಂದು ಕಡೆ ನೀವು ನೋಡ್ಬೋದು, 1 ವಿಸಿಲ್ ಹಾಕಿಸ್ಕೊಂಡಿದ್ದೀನಿ. ಆನಂತರ ನೋಡಿ ನಮಗೆ ಸಬ್ಬಕ್ಕಿ ಅನ್ನೋದು ನೀಟಾಗಿ ಬೆಂದಿರುತ್ತೆ. ಹೀಗೆ ಇದನ್ನು ಪಕ್ಕೆತ್ತಿಟ್ಕೊಳ್ಳಿ. ನೀವು ಹಾಗೆ ಬೇಕಾದರೆ ಸಬ್ಬಕ್ಕಿನ ಬೇಯಿಸ್ಕೊಳ್ಬೋದು, ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಒಂದು 8-9 ನಿಮಿಷ ಆದಮೇಲೆ ನೀವು ನೋಡ್ಬೋದು ಟೊಮೊಟೊ ಹಣ್ಣು ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ನಮಗೆ ಸ್ವಲ್ಪ ಗಟ್ಟಿಯಾಗಿ ಕೂಡ ಪ್ಯೂರಿ ಅನ್ನೋದು ಆಗುತ್ತೆ. ಈಗ ಇದಕ್ಕೆ ನಾವು ಫಸ್ಟೇ ಬೇಯಿಸಿಟ್ಕೊಂಡಿರೋ ಈ ಸಬ್ಬಕ್ಕಿನ ಹಾಕ್ಕೊಳ್ಬೇಕು. ಹೀಗಿದೆಲ್ಲನೂ ಸಹ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ನಾನಿಲ್ಲಿ 2 ಕಪ್ನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಹಪ್ಪಳ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ನೀರು ಕೂಡ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಕರೆಕ್ಟಾಗಿ ಒಂದು 60-65 ಅಷ್ಟು ಹಪ್ಪಳ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಪ್ಪಳತೆಯಲ್ಲಿ 2 ಕಪ್ನಷ್ಟು ನೀರು ಸಾಕಾಗತ್ತೆ. ನೀವು ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪು ಹಾಗೆಯೇ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಇದನ್ನ ಹಾಗೆ ಬಿಡಬೇಕು. ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಈ ರೀತಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ಇದೇ ಕಪ್ಪಳತೆಯಲ್ಲಿ ಟೋಟಲ್ ಆಗಿ 3 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ಮೊದಲು ಒಂದು 2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ತೆಳುವಿದೆ ಅನ್ನೋದಾದರೆ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಟೋಟಲ್ ಆಗಿ 3 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡಿದ್ದೀನಿ. ಒಂದೊಂದು ಸತಿ ಟೊಮೊಟೊ ಪ್ಯೂರಿ ತುಂಬ ಗಟ್ಟಿಯಾಗಿಬಿಡುತ್ತೆ, ಒಂದೊಂದು ಸತಿ ಟೊಮೊಟೊ ಪ್ಯೂರಿ ಸ್ವಲ್ಪ ತೆಳುವಾಗಿರುತ್ತೆ. ಹಾಗೆ ನಮಗೆ ಅಳತೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಅಕ್ಕಿ ಹಿಟ್ಟನ್ನ ನೋಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ನಮಗೆ ತುಂಬ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಸಾಫ್ಟಾಗೇ ಇರಬೇಕು. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿನಲ್ಲಿ ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ. ಸೊ ಇದು ನಮಗೆ ಸ್ವಲ್ಪ ಬೆಂದ್ಕೊಳ್ಳುತ್ತೆ. ಒಂದು 5 ನಿಮಿಷ ಬಿಟ್ಬಿಟ್ರೆ ಸಾಕು. ಒಂದು 5 ನಿಮಿಷ ಆದ ನಂತರ ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಈ ಹಿಟ್ಟೆಲ್ಲನೂ ಎತ್ಕೊಂಡು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಂಡಿರೋ ಒಂದು ಪಾತ್ರೆಯಲ್ಲಿ ಈ ಹಿಟ್ಟೆಲ್ಲನೂ ಹಾಕ್ಕೊಳ್ಬೇಕು. ಹೀಗಿದನ್ನ ನಾವು ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಸ್ಟೀಮ್ ಮಾಡೋದ್ರಿಂದ ನಮಗೆ ಹಪ್ಪಳ ಅನ್ನೋದು ಎಲ್ಲೂ ಸಹ ಕಟ್ಟಾಗ್ತೀರಾ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲೂ ಸಹ ಕಟ್ಟಾಗೋದು ಈ ಥರ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸ್ಟೀಮ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ಕುದಿಯುವಾಗ ಅದರಲ್ಲಿ ಒಂದು ಸ್ಟ್ಯಾಂಡ್ನ ಹಾಕ್ಬಿಟ್ಟು ಈ ಹಿಟ್ಟನ್ನ ಅದ್ರ ಒಳಗಡೆ ಇಟ್ಬಿಟ್ಟು ನಾವು ಒಂದು 10 ನಿಮಿಷಗಳ ಕಾಲ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ 10 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ಇದು ಈ ಪಾತ್ರೆನೇ ಎತ್ಕೊಂಡು ಬೇರೆ ಒಂದು ಈ ರೀತಿ ನೋಡಿ ವುಡನ್ ಮನೆ ಮೇಲೆ ಹಾಕ್ಕೊಂಡು ನಾವು ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಸ್ವಲ್ಪ 1-2 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡಿ. ಆನಂತರ ಕೈನ ನೀರಲ್ಲಿ ಹತ್ಕೊಂಡು ಈ ರೀತಿ ನಾವು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಜಾಸ್ತಿ ಅಂಟ್ತೈತೆ ಕೈಗೆ ಅನ್ನೋದಾದರೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವು ನಾದ್ಕೊಳ್ಬೋದು. ಜಾಸ್ತಿ ಎಣ್ಣೆನ ಹಚ್ಕೊಳ್ಳೋದಕ್ಕೆ ಹೋಗ್ಬಿಡಿ. ತುಂಬ ನಮಗೆ ಇದು ಒಣಗಿಬಿಟ್ಟು ನಾವು ಸ್ಟೋರ್ ಮಾಡಿದಾಗ ಹಪ್ಪಳ ಅನ್ನೋದು ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾವು ಜಾಸ್ತಿ ಎಣ್ಣೆನ ಉಜ್ಕೋಬಾರ್ದು. ನೀರಿನಲ್ಲಿ ಅದ್ಕೊಂಡು ನಾವು ಚೆನ್ನಾಗಿ ನಾದ್ಕೋಬೋದು. ಈ ರೀತಿ ಎಷ್ಟಾದರೆ ಅಷ್ಟು ನಾದ್ಕೊಂಡಿದ್ದ ನಂತರ ಈ ರೀತಿ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ರೌಂಡಾಗಿ ಮಾಡ್ಕೊಳ್ಳೋದು ಅಷ್ಟೇ. ಸೊ ನಿಮಗೆ ಹಪ್ಪಳ ಸೈಜ್ ನೋಡಿಕೊಂಡು ನೀವು ಸ್ವಲ್ಪ ಹಿಟ್ಟನ್ನ ತೊಗೊಂಡು ರೌಂಡಾಗಿ ಮಾಡ್ಕೊಳ್ಬೋದು. ಈ ಥರ ಮೊದಲು ಒಂದು 10 ಅಥವಾ 15 ಉಂಡೆನ ಮಾಡಿ ಇಟ್ಟಿಟ್ಕೊಳ್ಳಿ. ಒಂದೇ ಸತಿ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಬಿಟ್ರೆ ನಾವು ಮೇಲ್ಗಡೆ ಸ್ವಲ್ಪ ಒಣಗ್ದಂಗೆ ಹಾಕ್ಬಿಡತ್ತೆ. ಇಬ್ಬರಿಬ್ರು ಮಾಡೋದಾದರೆ ಎಲ್ಲನೂ ಒಂದೇ ಸತಿ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ಪೂರಿ ಪ್ರೆಸ್ಸರ್ ಇದ್ದರೆ ಅದರಲ್ಲೇ ಮಾಡ್ಕೊಳ್ಬೋದು. ಅದು ಇಲ್ಲ ಅಂದರೆ ಈ ವಿಧಾನನ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಈ ಥರ ಒಂದು ಪಾಲಿಥಿನ್ ಶೀಟಿಗೆ ಸ್ವಲ್ಪ ಎಣ್ಣೆ ಅಥವಾ ನೀರು ಯಾವುದಾದ್ರೂ ಯೂಸ್ ಮಾಡ್ಬೋದು. ಎಣ್ಣೆನ ಆದಷ್ಟು ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ.
ಈ ರೀತಿ ನಾವು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಹಪ್ಪಳನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ನಮಗೆ ಎಲ್ಲೂ ಸಹ ಕಟ್ಟಾಗ್ತೀರಾ, ಅದಕ್ಕೆ ಅಂಟ್ಕೊಳ್ದಿರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೀಗೆ ನೆತ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕಿ 2 ದಿನ ಒಣಗಿಸ್ಕೊಳ್ಬೇಕಾಗತ್ತೆ. ಬಟ್ಟೆ ಮೇಲೇ ಒಣಗಿಸ್ಕೊಳ್ಬೋದು ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲಾದರೂ ಒಣಗಿಸ್ಕೊಳ್ಬೋದು. ನಾನಿಲ್ಲಿ 1-2 ದಿನ ಒಣಗಿಸಿ ಆನಂತರ ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡ್ಬೋದು ನೀವು ಎಷ್ಟು ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ, ಸೂಪರ್ ಕಲರ್ಫುಲ್ ಆಗಿ ಬಂದಿದೆ. ಒಂಚೂರು ಕೂಡ ನಾನಿಲ್ಲಿ ಕಲರ್ನ ಹಾಕ್ಕೊಂಡಿಲ್ಲ. ಸೊ ಟೊಮೊಟೊ ಹಪ್ಪಳ ಅನ್ನೋದು ರೆಡಿಯಾಗಿದೆ. ಹೀಗಿದನ್ನ ಫ್ರೈ ಮಾಡಿ ನೋಡೋಣ. ಎಣ್ಣೆ ಚೆನ್ನಾಗಿ ಕಾದ ನಂತರ ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಒಂದು ಹಪ್ಪಳನ ಹಾಕ್ಕೊಂಡು ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು, ಬೇಗನೆ ಫ್ರೈ ಆಗಿಬಿಡತ್ತೆ. ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ, ತುಂಬ ಸೀದೋದಂಗೆ ಅನಿಸ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಅಷ್ಟೇ, ನಮಗೆ ಟೊಮೊಟೊ ಹಪ್ಪಳ ಅನ್ನೋದು ರೆಡಿಯಾಗಿದೆ. ನೋಡಿ ನಮಗೆ ಎಷ್ಟು ಗರಿಗರಿಯಾಗಿದೆ ಅಂತ. ಇದನ್ನು ರಸಮ್ ಜೊತೆ ಹಾಗೆ ರೈಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಸಾಂಬಾರ್ ಜೊತೆ ಕೂಡ ಸೂಪರ್ ಆಗಿರುತ್ತೆ. ಅಷ್ಟೇ, ಎಲ್ಲ ಹಪ್ಪಳ ರೆಸಿಪೀಸು ರೆಡಿಯಾಗಿದ್ದಾವೆ. ನೀವು ಕೂಡ ತಪ್ಪದಿರ ಟ್ರೈ ಮಾಡಿ ನೋಡಿ. ಮಾಡಿದ್ದಾದ್ಮೇಲೆ ಹೇಗೆ ಬಂತು ಅಂತ ಮರಿದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.